ಒಂದು ಆರೋಪ ಮಾಡಿದ್ರು. ಈ ಒಂದು ಸರ್ಕಾರ ದೇವಸ್ಥಾನದ ಹುಂಡಿಗಳಿಗೆ ಕನ್ನ ಹಾಕ್ತಾ ಇದೆ, ವಿಧಾನಸೌಧದಲ್ಲಿ ಹುಂಡಿ ಇಟ್ಬಿಟ್ಟು ಹಣ ಹಾಕ್ತಾರೆ ಗ್ಯಾರಂಟಿ ಕೊಡೋದು. ನೋಡಿ, ಯಾವುದೇ ಆಕ್ಟ್ ಇದ್ರು ಕೂಡ ಒಳಗಡೆ ತಾನೇ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನ ರಚನೆ ಮಾಡಿದ್ವಿ, ಎಂಡೌಮೆಂಟ್ ಆಕ್ಟ್ ಅನ್ನ ನಾವು ತಂದಿದ್ವಿ. ಅವಾಗ ಇವ್ರೇನ್ ಕಡಲೆಪುರಿ ತಿಂತ ಇಲ್ಲ. ಆಮೇಲೆ ಇವ್ರು ಏನೇನ್ ಮಾಡಿದ್ರು ಇವ್ರ ಕಾಲದಲ್ಲಿ? ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರಿ ಇವರು ಡೆವಲಪ್ಮೆಂಟ್ಗೆ? ನಾವು 100 ಕೋಟಿ ಕೊಡ್ತಾ ಇದೀವಿ. ಇವ್ರು ಹನುಮ ಧ್ವಜದ ಬಗ್ಗೆ ಇಷ್ಟು ಮಾತಾಡ್ತಾ ಇದಾರಲ್ಲ, ಅದರ ಅಭಿವೃದ್ಧಿಗೋಸ್ಕರ, ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ರು ಅಂತ ಅವ್ರು ಬಾಯ್ ಬಿಟ್ಟು ಹೇಳಿ. ತಮ್ಮ ಗಮನಕ್ಕೆ, ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಯಲಹಂಕದ ಹತ್ರ 6-7 ಏಕರನ್ನ ನಾನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ರಾಮಾಯಣ ಮ್ಯೂಸಿಯಂ ಆಗ್ಬೇಕು, ಮಹರ್ಷಿ ವಾಲ್ಮೀಕಿಯವರ ಮ್ಯೂಸಿಯಂ ಆಗ್ಬೇಕು ಅಂದ್ಬಿಟ್ಟು ನಾನು ಲ್ಯಾಂಡ್ ನೋಡಿ ಅದಕ್ಕೆ ನಾನು ದುಡ್ಡು ಕೂಡ ಬಿಡುಗಡೆ ಮಾಡಿದ್ದೆ. ಕಳೆದ 4 ವರ್ಷದಲ್ಲಿ ಇವ್ರು ಯಾಕೆ ಮಾಡಿಲ್ಲ? ಇವ್ರು ರಾಮ್ ಭಕ್ತರಂತ ಹೇಳ್ತಾರಲ್ಲ, ರಾಮಾಯಣ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ವಾಲ್ಮೀಕಿ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ಅದ್ರ ಪಕ್ಕದಲ್ಲೇ ಇನ್ನೂ ಒಂದು 6-7 ಏಕರ್ನಲ್ಲಿ ಸಂವಿಧಾನದ ಕೂಡ ಒಂದು ಸಂಗ್ರಹಾಲಯ ಆಗ್ಬೇಕು ಅಂದ್ಬಿಟ್ಟು ನಾವು ಮಾಡಿಸಿದ್ವಿ. ಇದಕ್ಕೆ ನಮ್ಗೆ ಸಹಕಾರ ನೀಡಿ ಅವಾಗಿನ ನಮ್ಮ ಯಲಹಂಕ ಶಾಸಕರೇ ಸಹಕಾರ ನೀಡಿದ್ದು ಎಲ್ಲ ಗೊತ್ತಿದೆ ಅವರಿಗೆ. ಇವರು ದೊಡ್ಡದಾಗಿ ಹಿಂದುತ್ವವನ್ನ ಬರೇ ಚುನಾವಣೆಗೆ ಬಳಸ್ಕೋತಾರಲ್ಲ, ಅಧಿಕಾರ ಇದ್ದಾಗ ಏನ್ ಮಾಡಿದ್ರು? ಎಷ್ಟು ಕೊಟ್ರು ಅಂಜನಾದ್ರಿ ಬೆಟ್ಟಕ್ಕೆ? ರಾಮಾಯಣ ಮ್ಯೂಸಿಯಂ ಯಾಕೆ ನಿಂತಿದೆ ಇವತ್ತು? ಅದಕ್ಕೆ ಉತ್ತರ ಕೊಡ್ಲಿ ಮೊದಲು. ಈಗ ಆರೋಪ ಮಾಡಿದ್ರು. ಈ ಒಂದು ಸರ್ಕಾರ ದೇವಸ್ಥಾನದ ಹುಂಡಿಗಳಿಗೆ ಕನ್ನ ಹಾಕ್ತಾ ಇದೆ, ವಿಧಾನಸೌಧದಲ್ಲಿ ಹುಂಡಿ ಇಟ್ಬಿಟ್ಟು ಹಣ ಹಾಕ್ತಾರೆ ಗ್ಯಾರಂಟಿ ಕೊಡೋದು. ನೋಡಿ, ಯಾವುದೇ ಆಕ್ಟ್ ಇದ್ರು ಕೂಡ ಒಳಗಡೆ ತಾನೇ ವಿಧಾನಸೌಧದಲ್ಲಿ ತಾನೇ ತೀರ್ಮಾನ ಆಗೋದು. ನಿನ್ನೆ ಅಷ್ಟೊಂದು ಪ್ರಾಧಿಕಾರಗಳನ್ನ ರಚನೆ ಮಾಡಿದ್ವಿ, ಎಂಡೌಮೆಂಟ್ ಆಕ್ಟ್ ಅನ್ನ ನಾವು ತಂದಿದ್ವಿ. ಅವಾಗ ಇವ್ರೇನ್ ಕಡಲೆಪುರಿ ತಿಂತ ಇಲ್ಲ. ಆಮೇಲೆ ಇವ್ರು ಏನೇನ್ ಮಾಡಿದ್ರು ಇವ್ರ ಕಾಲದಲ್ಲಿ? ಅಂಜನಾದ್ರಿ ಬೆಟ್ಟಕ್ಕೆ ಎಷ್ಟು ಕೊಟ್ಟಿದ್ರಿ ಇವರು ಡೆವಲಪ್ಮೆಂಟ್ಗೆ? ನಾವು 100 ಕೋಟಿ ಕೊಡ್ತಾ ಇದೀವಿ. ಇವ್ರು ಹನುಮ ಧ್ವಜದ ಬಗ್ಗೆ ಇಷ್ಟು ಮಾತಾಡ್ತಾ ಇದಾರಲ್ಲ, ಅದರ ಅಭಿವೃದ್ಧಿಗೋಸ್ಕರ, ಹನುಮ ಹುಟ್ಟಿರುವ ಸ್ಥಳದ ಅಭಿವೃದ್ಧಿಗೋಸ್ಕರ ಎಷ್ಟು ಕೊಟ್ರು ಅಂತ ಅವ್ರು ಬಾಯ್ ಬಿಟ್ಟು ಹೇಳಿ. ತಮ್ಮ ಗಮನಕ್ಕೆ, ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಯಲಹಂಕದ ಹತ್ರ 6-7 ಏಕರನ್ನ ನಾನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ರಾಮಾಯಣ ಮ್ಯೂಸಿಯಂ ಆಗ್ಬೇಕು, ಮಹರ್ಷಿ ವಾಲ್ಮೀಕಿಯವರ ಮ್ಯೂಸಿಯಂ ಆಗ್ಬೇಕು ಅಂದ್ಬಿಟ್ಟು ನಾನು ಲ್ಯಾಂಡ್ ನೋಡಿ ಅದಕ್ಕೆ ನಾನು ದುಡ್ಡು ಕೂಡ ಬಿಡುಗಡೆ ಮಾಡಿದ್ದೆ. ಕಳೆದ 4 ವರ್ಷದಲ್ಲಿ ಇವ್ರು ಯಾಕೆ ಮಾಡಿಲ್ಲ? ಇವ್ರು ರಾಮ್ ಭಕ್ತರಂತ ಹೇಳ್ತಾರಲ್ಲ, ರಾಮಾಯಣ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ವಾಲ್ಮೀಕಿ ಮ್ಯೂಸಿಯಂ ಯಾಕೆ ಮಾಡಿಲ್ಲ ಇವರು? ಅದ್ರ ಪಕ್ಕದಲ್ಲೇ ಇನ್ನೂ ಒಂದು 6-7 ಏಕರ್ನಲ್ಲಿ ಸಂವಿಧಾನದ ಕೂಡ ಒಂದು ಸಂಗ್ರಹಾಲಯ ಆಗ್ಬೇಕು ಅಂದ್ಬಿಟ್ಟು ನಾವು ಮಾಡಿಸಿದ್ವಿ. ಇದಕ್ಕೆ ನಮ್ಗೆ ಸಹಕಾರ ನೀಡಿ ಅವಾಗಿನ ನಮ್ಮ ಯಲಹಂಕ ಶಾಸಕರೇ ಸಹಕಾರ ನೀಡಿದ್ದು ಎಲ್ಲ ಗೊತ್ತಿದೆ ಅವರಿಗೆ. ಇವರು ದೊಡ್ಡದಾಗಿ ಹಿಂದುತ್ವವನ್ನ ಬರೇ ಚುನಾವಣೆಗೆ ಬಳಸ್ಕೋತಾರಲ್ಲ, ಅಧಿಕಾರ ಇದ್ದಾಗ ಏನ್ ಮಾಡಿದ್ರು? ಎಷ್ಟು ಕೊಟ್ರು ಅಂಜನಾದ್ರಿ ಬೆಟ್ಟಕ್ಕೆ? ರಾಮಾಯಣ ಮ್ಯೂಸಿಯಂ ಯಾಕೆ ನಿಂತಿದೆ ಇವತ್ತು? ಅದಕ್ಕೆ ಉತ್ತರ ಕೊಡ್ಲಿ ಮೊದಲು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.